ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಯೆಟ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಪಾರ್ಟ್ 1 ಇಂದ ಫಸ್ಟ್ ಚಾಪ್ಟರ್ಸಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಟ್ರಾನ್ಸಾಕ್ಷನು. ಇದೊಂದೇ ಚಾಪ್ಟರ್ ಬಿಸ್ನೆಸ್ ಸ್ಟಡೀಸಲ್ಲಿ. ಎನಿ ವಿಚ್ ವೇಸ್, ಸೊ ಹೈ ವೇಟೇಜ್ ಚಾಪ್ಟರ್ ಆಗಿದೆ ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಈ ಒಂದು ಚಾಪ್ಟರ್ನ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಆಲ್ರೆಡಿ ಬಂದ್ಬಿಡ್ತು ಫಸ್ಟ್ ಕ್ವೆಶ್ಚನ್ನು. ಎನಿವೇಸ್ ಮಕ್ಕಳೇ, ಸೊ ತಡ ಮಾಡಿದಿರ ಶುರು ಮಾಡೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್? ಸೊ ಬ್ಯಾಂಕಿನ ಗುಣಲಕ್ಷಣಗಳು ಏನು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿದೆ. ಸೊ ಬ್ಯಾಂಕ್ ಅಂದಿದ ತಕ್ಷಣ ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಆಯಿತಾ, ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು. ಎಲ್ಲಾದರೂ ನೀವು ದುಡ್ಡನ್ನ ಕೊಟ್ಟು ತಗೋತಾ ಇದ್ದೀರಾ ಅಂತಂದರೆ ದಟ್ ಬಿಕಮ್ಸ್ ಅ ಬ್ಯಾಂಕ್, ಆಯಿತಾ. ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ನ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಏಜೆನ್ಸಿಯ ಮೂಲಕ ನನಗೆ ಏನೋ ಒಂದು ಕೆಲಸ ಆಗಬೇಕು, ಸೊ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು, ಆಯಿತಾ. ಸೊ ಆ ಥರ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳನ್ನು ಕೊಡೋವಂಥದ್ದು, ಸರ್ವಿಸಸ್ ಆಲ್ ಟೈಮ್. ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಹಾಂ, ಸೊ ಲಾಭ ಮತ್ತು ಸೇವಾ ಭಾವನೆಯಲ್ಲಿ ಈ ಒಂದು ಬ್ಯಾಂಕ್ ಕೆಲಸ ಮಾಡುತ್ತೆ. ಲಾಭ ಹೇಗೆ ಮಾಡುತ್ತಪ್ಪ ಅಂತಂದರೆ, ಇವಾಗ ನಾನು ನನ್ನ ದುಡ್ಡನ್ನ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಆ ದುಡ್ಡು ನನಗೆ ಇವಾಗಲೇ ಅವಶ್ಯಕತೆ ಇಲ್ಲ, ಸೊ ಆ ದುಡ್ಡನ್ನ ಬೇರೆಯವ್ರಿಗೆ ಕೊಡೋದು, ಬಡ್ಡಿ ಇಸ್ಕೋತಾರೆ. ಸೊ ಅದು ಲಾಭ. ಏನೇ ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಲಾಭನ ನಾವು ನೋಡ್ಕೋತೀವಿ, ಅದರಲ್ಲಿ ತಪ್ಪೇನಿಲ್ಲ, ಆಯಿತಾ. ಸೊ ಆ ಥರದೊಂದು ಸಂಸ್ಥೆ ಬ್ಯಾಂಕ್ ಆಗಿದೆ. ಬಟ್ ಏನು ಮಾಡ್ತಾ ಇದೆ, ಸರ್ವಿಸ್ ಕೂಡ ಕೊಡ್ತಾ ಇದೆ, ಸೇವೆನೂ ಕೂಡ ಕೊಡ್ತಾ ಇದೆ. ನಂಗೆ ಬೇಕು ಅಂದಾಗ ನಂಗೆ ಅಮೌಂಟ್ನ ಕೊಡ್ತಾ ಇದೆ. ನಾನು ಕಮ್ಮಿ ಬಡ್ಡಿಯಲ್ಲಿ ನಾನು ಯಾರಾದರೂ ಬೇರೆಯವ್ರನ್ನ ಹೋಗಿ ಕೇಳಿದ್ರೆ ಸಾಲ ಆಗಿ ನಂಗೆ ಬಹುಶಃ 5% ಬಡ್ಡಿ ಕೇಳ್ತಾರೆ. ಬಟ್ ಇಲ್ಲಿ ನಂಗೆ ಬರೀ 1% ಬಡ್ಡಿ ಸಿಗ್ತಾ ಇದೆ. ಸೊ ಆ ಥರ ಲಾಭನೂ ಮಾಡ್ಕೋತಾ ಇದ್ದಾರೆ, ಬಟ್ ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಬಿಸ್ನೆಸ್, ಸೊ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಒಂದು ಐಡೆಂಟಿಟಿ ಇರುತ್ತೆ, ಹೆಸರಿನ ಗುರುತಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ SBI ಇರ್ಬೋದು, HDFC ಇರ್ಬೋದು. ಸೊ ಆ ಥರ ಒಂದು ಬ್ಯಾಂಕ್ ಅಂದಿದ ತಕ್ಷಣ ಅದರದ್ದೇ ಆದಂಥ ಒಂದು ಗುರುತು ಅಥವಾ ಹೆಸರು ಇರುತ್ತೆ. ಸೊ ಇದು ಬ್ಯಾಂಕಿನ ಗುಣಲಕ್ಷಣಗಳು. ನೆಕ್ಸ್ಟ್, ವಾಟ್ ಇಸ್ ದ ಒರಿಜಿನ್ ಆಫ್ ದ ವರ್ಡ್ ಬ್ಯಾಂಕ್? ಬ್ಯಾಂಕ್ ಪದದ ಮೂಲ ಏನು ಅಂತ ಕೇಳೋವಂಥದ್ದು ಇದು. ಅಗೇನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಏನು ಇದನ್ನೆಲ್ಲ ಕೇಳ್ತಾರಾ ಅಂತ ಅನ್ಕೋಬೋದು ನೀವು ಎಕ್ಸಾಮಿಗೆ, ಫೈನಲ್ ಎಕ್ಸಾಮ್ಗೆ. ಬಟ್ ಎಸ್, ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇಟಾಲಿಯನ್ ಬ್ಯಾಂಕೋ ಆರ್ ಫ್ರಮ್ ಅ ಫ್ರೆಂಚ್ ವರ್ಡ್ ಬ್ಯಾಂಕ್? ಬ್ಯಾಂಕೋ, ಇಟಾಲಿಯನ್ ಬ್ಯಾಂಕೋ ಅಥವಾ ಫ್ರೆಂಚ್ ವರ್ಡು ಬ್ಯಾಂಕ್, ಎರಡು ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ವರ್ಡ್ಗಳು. ಬೋತ್ ಮೀನ್ ಬೆಂಚ್, ಬಟ್ ಅರ್ಥ ಒಂದೇ, ಬೆಂಚ್ ಅಂತ. ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್, ಅದರಿಂದ ಬಂದಿರೋವಂಥ ಪದನೇ ಬ್ಯಾಂಕ್, ಆಯಿತಾ. ಸೊ ಇಟಾಲಿಯನ್ನ ಬ್ಯಾಂಕು ಅಥವಾ ಫ್ರೆಂಚಿನ ಬ್ಯಾಂಕ್ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳೋ ಅಂಥ ಒಂದು ಟೇಬಲ್. ಒಂದು ಟೇಬಲ್ ಇದೆ, ಸೊ ಹಣನ ತೊಗೋತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ಈಸ್ ವಾಟ್ ಇಸ್ ಬ್ಯಾಂಕ್. ಆ್ಯಂಡ್ ಎರಡು ಭಾಷೆಯಿಂದ ತೊಗೊಂಡಿರೋ ಅಂಥದ್ದು ಇಟಾಲಿಯನ್ ಆ್ಯಂಡ್ ಫ್ರೆಂಚ್, ಬ್ಯಾಂಕು ಅಥವಾ ಬ್ಯಾಂಕ್. ಬಟ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಬ್ಯಾಂಕ್ ಪ್ರೊನೌನ್ಸಿಯೇಷನ್ ಬ್ಯಾಂಕೇ ಇದೆ, ಬಟ್ ಇಲ್ಲಿ ಕೆ ಬದಲು QUE ಬರುತ್ತೆ. ನೆಕ್ಸ್ಟ್, ರೈಟ್ ಡೌನ್ ದ ಪ್ರೊಸೀಜರ್ ಟು ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಖಾತೆಯನ್ನು ತೆರೆಯುವ ವಿಧಾನವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ ಡೆಫಿನೆಟ್ಲಿ, ಬಿಕಾಸ್ 6 ಪಾಯಿಂಟ್ಸ್ ಇದೆ. ಬ್ಲೂ ಪ್ರಿಂಟ್ನ ಪ್ರಕಾರ ಕೂಡ ಈ ಒಂದು ಚಾಪ್ಟರ್ 3 ಮಾರ್ಕ್ಸಿಗೆ ಬರುತ್ತೆ, ಆಯಿತಾ. ಸೊ 3 ಮಾರ್ಕ್ಸ್ ಕ್ವೆಶನ್ಸ್ ಇವೆಲ್ಲ 3 ಮಾರ್ಕ್ಸೇ. ಕ್ಯಾರೆಕ್ಟರಿಸ್ಟಿಕ್ಸು, ಪ್ರೊಸೀಜರು, ಸರ್ವಿಸಸ್, ಫಂಕ್ಷನ್ಸ್, ಇವೆಲ್ಲ 3 ಮಾರ್ಕ್ಸ್ ಕ್ವೆಶನ್ಸೇ, ಆಯಿತಾ. ಸೊ ಫಸ್ಟ್ ಯಾವ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಲೈಕ್ ಸೇವಿಂಗ್ಸ್ ಬೇಕಾ, ಕರೆಂಟ್ ಬೇಕಾ? ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಕರೆಂಟ್ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟು, ಸ್ಯಾಲ್ರಿಡ್ ಪರ್ಸನ್ನು ಅಥವಾ ಪೆನ್ಷನರ್ ಅಂತ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೆಲ್ಪ್ ಆಗುತ್ತೆ. ಟರ್ಮ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್, ನೀವು ಏನಕ್ಕಾದರೂ ಸೇವ್ ಮಾಡ್ತಾ ಇದ್ರೆ ಒಂದು 5 ವರ್ಷ ಡೌನ್ದಲ್ಲಿ ಏನೇನಾದರೂ ಮಾಡಬೇಕು, ಮದುವೆ ಮಾಡಬೇಕು ಅಥವಾ ಮನೆ ಕಟ್ಟಬೇಕು, ಸೊ ಅದಕ್ಕೆ ಅದೆಲ್ಲ ಉಪಯೋಗ ಆಗುತ್ತೆ ಆ ಬ್ಯಾಂಕ್ ಅಕೌಂಟ್ಸು. ಸೊ ಅದನ್ನು ನೀವು ಡಿಸೈಡ್ ಮಾಡಬೇಕು. ಯಾವ ಬ್ಯಾಂಕಲ್ಲಿ ನೀವು ಖಾತೆಯನ್ನು ತೆರಿಬೇಕು ಅಂತ ಅನ್ಕೊಳ್ಳಿ, ಅದನ್ನು ಚೂಸ್ ಮಾಡಬೇಕು. ಇದೆರಡು ಚೂಸ್ ಮಾಡಿದ್ಮೇಲೆ ಆ ಬ್ಯಾಂಕಿಗೆ ಹೋಗಬೇಕು. ನಾನು ಈ ಥರ ಒಂದು ಅಕೌಂಟ್ನ ತೆಗಿಬೇಕು ಅಂತ ಕೇಳಿದಾಗ ಅವರೊಂದು ಫಾರ್ಮ್ನ ಕೊಡ್ತಾರೆ. ಸೊ ಆ ಫಾರ್ಮ್ನ ಫಿಲ್ ಮಾಡಿ ರೆಫರೆನ್ಸ್ನ ಕೊಡಿ, ಆಯಿತಾ. ಸೊ ಯಾರು ರೆಫರೆನ್ಸ್ ಅಂದರೆ, ನನಗೆ ಈ ಬ್ಯಾಂಕ್ಗೆ ಖಾತೆ ತೆಗೆಯೋದಕ್ಕೆ ಇವ್ರು ನನಗೆ ರೆಫರೆನ್ಸು. ಸೊ ಆಲ್ರೆಡಿ ಇವ್ರು ನಿಮ್ಮ ಕಸ್ಟಮರ್ ಆಗಿದ್ದಾರೆ, ಸೊ ಇವ್ರ ಮುಖಾಂತರ ನಾನು ಬಂದಿರೋದು. ಸೊ ಆ ಥರ ರೆಫರೆನ್ಸು, ಪರಿಚಿತರ ಒಂದು ಉಲ್ಲೇಖನೆಯನ್ನು ಕೊಡುವಂಥದ್ದು. ಅದಾದಮೇಲೆ ಫಾರ್ಮ್ ಫಿಲ್ ಆದಮೇಲೆ ನೀವೇ ತೊಗೊಬರೋದಲ್ಲ, ಅವ್ರಿಗೆ ಫಾರ್ಮ್ನ ಕೊಡಬೇಕು. ಅದಾದಮೇಲೆ ಪ್ರಾರಂಭಿಕ ಠೇವಣಿ ಅಂತ ಇರುತ್ತೆ, ಡೆಪಾಸಿಟ್. ಓಪನ್ ಮಾಡಿದ ತಕ್ಷಣ ಖಾತೆ ಒಂದು 1000 ರೂಪಾಯಿ ಅಥವಾ 500 ರೂಪೀಸ್, ಇಟ್ ಡಿಪೆಂಡ್ಸ್ ಆನ್ ಬ್ಯಾಂಕ್ ಟು ಬ್ಯಾಂಕ್. ಓಪನಿಂಗ್ ಡೆಪಾಸಿಟ್ ಅಂತ ಇಷ್ಟು ಅಂತ ಹಾಕಬೇಕು, ಅದನ್ನು ಹಾಕ್ಬಿಟ್ಟು ಬಂದರೆ ಆಯಿತು. ಸೊ ನಿಮ್ಮ ಖಾತೆ ಓಪನ್ ಆಗಿದೆ ಈಗ.
ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಬೇಗ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಚ್ ಬ್ಯಾಂಕ್ ಇಸ್ ನೋನ್ ಆಸ್ ದಿ ಬ್ಯಾಂಕರ್ಸ್ ಬ್ಯಾಂಕ್? ಸೊ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗಿದೆ? IDBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಹಾಗೂ ನಬಾರ್ಡ್. ತಿಳಿಸಿದ್ರಾ? ಏಪ್ರಿಲ್ 2015 ಕೇಳಿದ್ದಾರೆ ಆ್ಯಂಡ್ ಸುಮಾರು ಸತಿ ಕೇಳಿದ್ದಾರೆ. ನಾನು 1 ಇಯರ್ ಹಾಕಿದ್ದೀನಿ. ಬಟ್ ಬೇಸಿಕಲಿ ಈ ಕ್ವೆಶನ್ಸ್ ಎಲ್ಲ 2015 ಬಂದಿರುವಂಥ ಕ್ವೆಶನ್ಸ್ಗಳು, ಆಯಿತಾ? ಎಸ್, ಸೊ ದ ಆನ್ಸರ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕರ್ಸ್ ಬ್ಯಾಂಕ್, ಮದರ್ಸ್ ಬ್ಯಾಂಕ್ ಅಂತಲೂ ಕರೀತಾರೆ, ಆಯಿತಾ? ಸೊ ಯಾರೆಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೋ ಅವ್ರಿಗೆಲ್ಲ ಚಪ್ಪಾಳೆ. ವೆರಿ ಗುಡ್. ನೆಕ್ಸ್ಟ್, ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ವಿವಿಧ ರೀತಿಯ ಬ್ಯಾಂಕ್ ಖಾತೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ ಕ್ವೆಶನ್, 3 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್ ಬಂದಿದೆ ಅಂತ ಕೇಳ್ಬೋದು ನೀವು. ಆರ್ ಕ್ವೆಶನ್ಸ್ ಇರುತ್ತೆ ಮಕ್ಕಳೇ, ಆಯಿತಾ? 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ ಆರ್ ಕ್ವೆಶನ್ಸ್ ಇರುತ್ತೆ. ಸೊ ಆ ಒಂದು ಆರ್ ಕ್ವೆಶನ್ಸ್ಗಳಲ್ಲಿ ಬಂದಿರ್ಬೋದು. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಟರ್ಮ್ ಆರ್ ಫಿಕ್ಸ್ ಡೆಪಾಸಿಟ್ ಅಕೌಂಟ್. ಸೊ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ಅನಿಶ್ಚಿತ ಠೇವಣಿ ಖಾತೆ. ಈ 4 ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು, ಓದುವಂಥದ್ದು, ಆಯಿತಾ? ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹಾಗೂ ಕರೆಂಟ್ ಅಕೌಂಟ್ನ ವ್ಯತ್ಯಾಸನ ತಿಳಿಸಿ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ಒಂದು ಡಿಫ್ರೆನ್ಸ್ ಅಥವಾ ವ್ಯತ್ಯಾಸ ಏನಪ್ಪ ಅಂತಂದರೆ, ಸೇವಿಂಗ್ಸ್ ಅಕೌಂಟ್ ಆಗ್ಲೇ ಹೇಳಿದೆ, ಸ್ಯಾಲ್ರಿಡು, ಸ್ಟೂಡೆಂಟ್ಸು, ಪೆನ್ಷನರ್ಸ್ ಇವ್ರಿಗೆಲ್ಲ ಉತ್ತಮ. ಕರೆಂಟ್ ಏನಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್, ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್, ಆಯಿತಾ? ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಹಾರಗಳನ್ನು ಮಾಡೋರಿಗೆ ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ ಉಪಯೋಗಕ್ಕಾಗುತ್ತೆ. ಇಲ್ಲ ತಿಂಗಳು ನಾನು ಇಷ್ಟು ಸೇವ್ ಮಾಡ್ತಾಯಿದ್ದೀನಿ, ನನಗೆ ಇಷ್ಟು ಸಂಬಳ ಬರ್ತಾಯಿದೆ, 50,000 ಬರ್ತಾಯಿದೆ, ಅದರಲ್ಲಿ 30,000 ನಾನು ಸೇವ್ ಮಾಡ್ತಾಯಿದ್ದೀನಿ, ಪೆನ್ಷನರ್ಸ್ಗೆ ಇಷ್ಟು ಬರ್ತಾಯಿದೆ, ಸ್ಟೂಡೆಂಟ್ಸ್ಗೆ ಸೇವ್ ಮಾಡೋದಕ್ಕೆ ಬೇಸಿಕಲಿ ಹೆಲ್ಪ್ಫುಲ್ ಆಗುವಂಥದ್ದೇ ಈ ಒಂದು ಉಳಿತಾಯ ಖಾತೆ. ಸೊ ನೋ ರೆಸ್ಟ್ರಿಕ್ಷನ್ಸ್ ಆನ್ ದ ನಂಬರ್ ಆಫ್ ಡೆಪಾಸಿಟ್. ಸೊ ಠೇವಣಿ ಸಂಖ್ಯೆ ಮತ್ತು ಠೇವಣಿಗಳ ಮೇಲೆ ಯಾವುದೇ ಒಂದು ನಿರ್ಬಂಧ ಇಲ್ಲ, ಎಷ್ಟಾದರೂ ನೀವು ಡೆಪಾಸಿಟ್ ಮಾಡ್ಬೋದು. ಇಲ್ಲಿ ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ಒಂದು ದಿನದಲ್ಲಿ. ಸೇವಿಂಗ್ಸ್ ಅಕೌಂಟ್ ಆ ಥರ ಅಲ್ಲ, ತಿಂಗಳು ಬರುತ್ತೆ. ಬಟ್ ಇದು ಇನ್ ಅ ಡೇ, ಆಯಿತಾ? ಒಂದು ದಿನದಲ್ಲಿ. ಬಿಕಾಸ್ ಬಿಸ್ನೆಸ್ ಮ್ಯಾನ್ಗೆ ಯಾವಾಗ ಹಣ ಬೇಕಾಗುತ್ತೋ ಯಾವಾಗ ಹಣ ಬೇಡವೋ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅಥವಾ ಒಂದು ದಿನದಲ್ಲಿ ನಾನು ಇವಾಗ 1 ಲಕ್ಷ ರೂಪಾಯಿ ತೆಗಿತಾ ಇದ್ದೀನಿ ಅಥವಾ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ, ಆ ರೀತಿ ಹೆಲ್ಪ್ ಆಗುವಂಥದ್ದೇ ಚಾಲ್ತಿ ಖಾತೆ. ಹಣವನ್ನು ದಿನಕ್ಕೆ ಎಷ್ಟು ಬಾರಿ ಆದರೂ ತುಂಬಬಹುದು ಮತ್ತು ಹಿಂದಕ್ಕೆ ಪಡೆಯಬಹುದು. ಸೊ ದಟ್ಸ್ ಚಾಲ್ತಿ ಖಾತೆ. ಅದಾದಮೇಲೆ ಯೂಸ್ಡ್ ವಿಡ್ರಾಲ್ ಸ್ಲಿಪ್ಸ್ ಆರ್ ಚೆಕ್. ಸೊ ಹಣ ಹಿಂದಕ್ಕೆ ಪಡೆಯೋದಕ್ಕೆ ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯನ್ನು ಕೊಡ್ತಾರೆ. ಇಲ್ಲಿ ಬ್ಯಾಂಕ್ ವಿಲ್ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದಿಸ್ ಡೆಪಾಸಿಟ್ಸ್ ಆ್ಯಂಡ್ ಕಲೆಕ್ಟ್ ದಿಸ್ ಸರ್ವಿಸ್ ಚಾರ್ಜಸ್. ಬಿಕಾಸ್ ಒಂದಿನದಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅಂತಂದರೆ ಬ್ಯಾಂಕಿಗೆ ಯಾವುದೇ ರೀತಿ ಫಾಯ್ದಾ ಇಲ್ಲ. ಸೊ ಏನು ಬಡ್ಡಿ ಗಿಡ್ಡಿ ಏನು ಕೊಡೋದಿಲ್ಲ, ಪ್ಲಸ್ ಸರ್ವಿಸ್ ಚಾರ್ಜ್ ಕೂಡ ಹಾಕ್ತಾರೆ. ಬಿಕಾಸ್ ಒಂದು ದಿನದಲ್ಲಿ ಅಷ್ಟೊಂದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅಂತ ಮನಿ ಹಾಕ್ತಾ ಇದ್ದಾರೆ, ತೊಗೋತಾ ಇದ್ದಾರೆ, ಇಷ್ಟೆಲ್ಲ ಕೆಲಸಗಳಾಗ್ತಾ ಇದೆ ಅಂತಂದರೆ ಕೆಲಸ ಇದೆ. ಸೊ ಹಾಗಾಗಿ ಸೇವಾ ಶುಲ್ಕವನ್ನು ಕೂಡ ವಸೂಲಿ ಮಾಡ್ತಾರೆ. ನೆಕ್ಸ್ಟ್, ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಪೋಸ್ಟ್ ಆಫೀಸ್. ಸೊ ಅಂಚೆ ಕಚೇರಿಗಳ ಒದಗಿಸುವ ಹಣಕಾಸಿನ ಸೇವೆಗಳನ್ನು ಉಲ್ಲೇಖಿಸಿ. ಆಲ್ಮೋಸ್ಟ್ ಬ್ಯಾಂಕ್ ಥರನೇ ಮಕ್ಕಳ, ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನೋಡಿ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ನಮ್ಮ ಬ್ಯಾಂಕಲ್ಲೂ ಇದೆ. ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ಕಿಸಾನ್ ವಿಕಾಸ್ ಪತ್ರ, ಮಂತ್ಲಿ ರಿಕರಿಂಗ್ ಡೆಪಾಸಿಟ್ಸ್. ಸೊ ಪೋಸ್ಟ್ ಆಫೀಸ್ ಅಂತ ಬಂದಾಗ ಇವೆರಡು ಯುನೀಕ್ ಪಾಯಿಂಟ್ಸ್ಗಳಾಗುತ್ತೆ, ಆಯಿತಾ? ಸೊ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಹಾಗೂ ಕಿಸಾನ್ ವಿಕಾಸ್ ಪತ್ರ, ಇವೆರಡು ಪಾಯಿಂಟ್ಸ್ ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸ್ ಅಂತ ಕೇಳಿದಾಗ ಇನ್ಕ್ಲೂಡ್ ಮಾಡಲೇಬೇಕು. ಸೊ ಮಂತ್ಲಿ ರಿಕರಿಂಗ್ ಡೆಪಾಸಿಟ್, ಮಹಯಾನ ತೀರು ಠೇವಣಿಗಳು. ಅದಾದಮೇಲೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಿಮ್ಮ ಬ್ಯಾಂಕಲ್ಲೂ ನೀವು ನೋಡ್ಬೋದು, ಅಂಚೆ ವಿಮೆ. ಅದಾದಮೇಲೆ ಪೆನ್ಷನ್ ಪೇಮೆಂಟ್, ನಿವೃತ್ತಿ ವೇತನ ನೋಡ್ಬೋದು. ಮನಿ ಟ್ರಾನ್ಸ್ಫರ್ ವರ್ಗಾವಣೆ ಆಗುತ್ತೆ ಪೋಸ್ಟಲ್ ಬ್ಯಾಂಕಿಂಗ್. ಸೊ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಎಲ್ಲನೂ ನೀವು ಬ್ಯಾಂಕಿಂಗಲ್ಲಿ ನೋಡ್ಬೋದು ಅಪಾರ್ಟ್ ಫ್ರಮ್ ದೀಸ್ ಟು. ಸೊ ಇವೆರಡನ್ನ ಕ್ಲೀನಾಗಿ ನೆನ್ಪಿಟ್ಕೊಂಡಿರಿ, ಆಯಿತಾ? ನೆಕ್ಸ್ಟ್, ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಒಂದು, ಸೇಫ್ ಕಸ್ಟಡಿ ಆಫ್ ಮನಿ. ಸೊ ಹಣದ ಭದ್ರತೆ ಇದೆ. ನನ್ನ ಮನೇಲಿ ಇಟ್ಕೊಳ್ಳೋದಕ್ಕಿಂತ ಬ್ಯಾಂಕಲ್ಲಿ ಇಟ್ಕೊಳ್ಳೋದು ಸೇಫು. ಸೊ ಅದು ಬರ್ತಾ ಇದೆ. ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್. ಸೊ ಹಣದ ಪಾವತಿ ಮಾಡಲು ಸಹಾಯ ಮಾಡುತ್ತೆ. ನಾವು ಇನ್ಸ್ಟೆಂಟಾಗಿ ಇವಾಗ ಏನಾದರೂ ಆರ್ಡರ್ ಮಾಡಿದ್ದೀವಿ ಅಂತಂದರೆ ನನ್ನ ಬ್ಯಾಂಕ್ ಮುಖಾಂತರನೇ ಅವ್ರಿಗೆ ಪೇ ಮಾಡ್ತಾ ಇರೋದು ಅಲ್ವಾ? ಸೊ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು. ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಹಣ ವಸೂಲಿ ಮಾಡಲು ಕೂಡ ಸಹಾಯನ ಮಾಡುತ್ತೆ. ಸೊ ಹಣ ನಾನು ಪಡೆಯೋದಕ್ಕೆ, ಖರ್ಚು ಮಾಡೋದಕ್ಕೆ, ಕೊಡೋದಕ್ಕೆ ಆಲ್ ಆಫ್ ಇಟ್ ಬ್ಯಾಂಕ್ ನನಗೆ ಹೆಲ್ಪ್ ಮಾಡ್ತಾ ಇದೆ. ಸಾಲ ಪಡೆಯಲು ಹೇಳ್ದೆ ಅಲ್ಲ, ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ವ್ಯವಹಾರಗಳು ಸುಗಮವಾಗಿ ನಡೆಸಲು ಸಾಧ್ಯ.
ಇಲ್ಲ ನನಗೆ ಸ್ವಲ್ಪ ಎಲ್ಲೋ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ನಾನು ಹೋಗಿದ ಕೂಡಲೇ ಅವರು ಸಾಲ್ವ್ ಮಾಡ್ತಾರೆ. ಆಯಿತಾ? ಸೊ ನನ್ನ ಹಣ ಸೇಫ್ ಆಗಿದೆ, ವರ್ಗಾವಣೆ ಕ್ಲೀನಾಗಿ ಆಗ್ತಾ ಇದೆ. ದಟ್ ಈಸ್ ಒನ್ ಥಿಂಗ್. ಗೆಟ್ ಸೇಫ್ಟಿ ಲಾಕರ್ಸ್, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಇವಾಗ ನಾನು ಏನಾದರೂ ನನ್ನ ಒಡವೆಗಳನ್ನ ಇಡಬೇಕು ಅಥವಾ ಏನೋ ಒಂದು ಆಸ್ತಿ ಪತ್ರಗಳು ವೆರಿ ವೆರಿ ಇಂಪಾರ್ಟೆಂಟ್, ಸೊ ಅದಕ್ಕೆಲ್ಲ ಈ ಸೇಫ್ಟಿ ಲಾಕರ್ಸ್ನ ಕೊಟ್ಬಿಡ್ತಾರೆ. ಮನೇಲಿ ಇಟ್ಕೊಳ್ಳೋದಕ್ಕಿಂತ ಅಲ್ಲಿ ಇಟ್ಕೊಳ್ಳೋದು ಬೆಸ್ಟು ಅಂತ ಸೇಫ್ಟಿ ಲಾಕರ್ಸ್ನ ಕೊಡುವಂಥದ್ದು. ಆಯಿತಾ? ನೆಕ್ಸ್ಟ್, ಬ್ಯಾಂಕ್ಸ್ ಪ್ರೊವೈಡ್ ಅ ಲಾಟ್ ಆಫ್ ಸರ್ವಿಸಸ್ ಟು ಇಟ್ಸ್ ಕನ್ಸ್ಯೂಮರ್ಸ್. ಎಕ್ಸ್ಪ್ಲೇನ್. ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಸಾಕಷ್ಟು ಸೇವೆಗಳನ್ನು ಒದಗಿಸುತ್ತವೆ, ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗಪ್ಪ ಅಂತಂದರೆ ಈ ರೀತಿ ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಕೊಡ್ತಾರೆ, ಜಮಾ ಕಾರ್ಡು, ಪರ್ಸ್ನಲ್ ಲೋನ್ಸ್, ಖಾಸಗಿ ಸಾಲಗಳು, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್, ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ, ಮ್ಯೂಚುವಲ್ ಫಂಡ್ಸು, ಪರಸ್ಪರ ನಿಧಿಗಳನ್ನು ನಿರ್ವಹಿಸುವಂಥದ್ದು, ಬಿಸ್ನೆಸ್ ಲೋನ್ಸು, ವ್ಯವಹಾರಕ್ಕೆ, ಸೇಫ್ಟಿ ಡೆಪಾಸಿಟ್ ಲಾಕರ್ಸ್, ಭದ್ರತಾ ಅಥವಾ ರಕ್ಷಣಾ ಕಪಾಟು, ಡೆಬಿಟ್ ಕಾರ್ಡ್ಸ್ಗಳು, ಟ್ರಸ್ಟ್ ಸರ್ವಿಸಸ್, ಭರವಸೆ ಸೇವೆಗಳು ಕೊಡುವಂಥದ್ದು. ಅಂದರೆ ಈ ಥರ ಸಿಗ್ನೇಚರ್ ಗ್ಯಾರಂಟೀಸ್ ನೋಡಿ, ನಮ್ಮ ಸಹಿಗಳು ಯಾರು ಫೋರ್ಜರಿ ಮಾಡ್ದಿರ ಇರೋ ಥರ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡುವಂಥದ್ದು, ಸಿಗ್ನೇಚರ್ ಗ್ಯಾರಂಟೀಸ್ಗಳನ್ನ ಕೊಡುವಂಥದ್ದು, ಜವಾಬ್ದಾರಿಯನ್ನು ತಗೊಂಡು ನಿರ್ವಹಣೆ ಮಾಡುವಂಥದ್ದು. ಆಯಿತಾ? ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ನೋಡಿ ಮಕ್ಕಳೇ, ನಿಮಗೆ ಸರ್ವಿಸಸ್ ಆಗಿರ್ಬೋದು ಅಥವಾ ಫಂಕ್ಷನ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಸಿಮಿಲರ್ ಅನಿಸುತ್ತೆ. ಆಯಿತಾ? ಸೊ ಇವಾಗ ಡೆಪಾಸಿಟ್ಸು, ಲೋನ್ಸು, ಟ್ರಾನ್ಸ್ಫರಿಂಗ್ ಮನಿ ಆಲ್ಮೋಸ್ಟ್ ಎಲ್ಲ ಕಡೆ ಬಂದಿದೆ. ಈ ಥರ ಒಂದು 2-3 ರಿಪೀಟ್ ಆಗೋ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಡಿದ್ರೆ 2 ಮಾರ್ಕ್ಸ್ ಅಲ್ಲೇ ಬರುತ್ತೆ. ಫಂಕ್ಷನ್ಸ್ಗೆ, ಸರ್ವಿಸಸ್ಗೆ, ಅಡ್ವಾಂಟೇಜಸ್ಗೆ ಎಲ್ಲದಕ್ಕೂ ಈ 4 ಪಾಯಿಂಟ್ಸ್ ಬರೆದು ಇನ್ನು 2 ಪಾಯಿಂಟ್ಸ್ ಎಕ್ಸ್ಟ್ರಾ ಬರೆದ್ರೆ ಆಗುತ್ತೆ. ಸೊ ಆ ಥರ ಒಂಥರ ಸ್ಮಾರ್ಟಾಗಿ ಯೋಚನೆ ಮಾಡಿ ಹೆಂಗಪ್ಪ ಏನಪ್ಪ ಅಂತ ಅಂದ್ಕೊಂಡು ಓದ್ಬಿಟ್ರೆ ನೀವು ಈಸಿ ಆಗಿಬಿಡುತ್ತೆ. ಸೋಷಿಯಲ್ ಸೈನ್ಸ್ ಕಷ್ಟ ಅಂತ ಹೇಳೋದೇ ಇಲ್ಲ. ಆಯಿತಾ? ಸೊ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಠೇವಣಿಗಳನ್ನು ಅಂಗೀಕರಿಸುವಂಥದ್ದು, ಲೆಂಡಿಂಗ್ ಲೋನ್, ಸಾಲಗಳನ್ನು ಕೊಡುವಂಥದ್ದು, ಟ್ರಾನ್ಸ್ಫರಿಂಗ್ ಮನಿ, ಹಣವನ್ನು ವರ್ಗಾಯಿಸುವಂಥದ್ದು, ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್, ಡಾಕ್ಯುಮೆಂಟೇಷನು, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವಂಥದ್ದು, ಡಿಸ್ಕೌಂಟಿಂಗ್ ಆನ್ ಬಿಲ್ಸ್, ಸೊ ಹುಂಡಿಗಳ ಸೋಡಿ ಮಾಡುವಂಥದ್ದು, ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸು, ಭದ್ರತಾ ಕಪಾಟುಗಳು ಬಾಡಿಗೆಗೆ ಕೊಡುವಂಥದ್ದು. ನಾನು ಹೇಳಿದೆ ಅಲ್ಲ, ಕೆಲವೊಂದು ಸಿಮಿಲರ್ ಅನಿಸುತ್ತೆ. ಕಾರ್ಡ್ಗಳಾಗಿರ್ಬೋದು, ಡೆಪಾಸಿಟ್ಸ್ಗಳಾಗಿರ್ಬೋದು, ಭದ್ರತಾ ಕಪಾಟುಗಳಾಗಿರ್ಬೋದು, ಇದೆಲ್ಲ ಒಂಥರ ಎಲ್ಲ ಕಡೆ ರಿಪೀಟ್ ಆಗುವಂಥ ಒಂದು ಪಾಯಿಂಟ್ಗಳು. ಆಯಿತಾ? ನೆಕ್ಸ್ಟ್, ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್, ಸೊ ವಿದೇಶಿ ವಿನಿಮಯ ಮಾಡುವಂಥ ವ್ಯವಹಾರಗಳನ್ನು ನಿರ್ವಹಿಸುವಂಥದ್ದು. ಸೊ ನಾನು ಎಲ್ಲಾದರೂ ಬೇರೆ ಬ್ಯಾಂಕ್ಗೆ, ಬೇರೆ ದೇಶದ ಬ್ಯಾಂಕ್ಗೆ ವರ್ಗಾವಣೆ ಮಾಡಬೇಕು ಅಂತಂದರೆ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು. ವ್ಯಾಲ್ಯೂಯಬಲ್ಸ್ನ ಇಟ್ಕೊಳ್ಳೋದಕ್ಕೆ ಸೇಫ್ ಕಸ್ಟಡಿಯನ್ನು ಕೊಡುವಂಥದ್ದು, ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಗಳಲ್ಲಿ ಭದ್ರವಾಗಿ ಇಟ್ಕೊಳ್ಳುವಂಥದ್ದು. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಆಯಿತಾ? ಸೊ ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವಂಥದ್ದು. ನಾನು ಹೇಳಿದೆಲ್ಲ, ಡಾಕ್ಯುಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್, ಸೊ ಸರ್ಕಾರದ್ದು ಕೂಡ, ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು, ಸೊ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವಂಥದ್ದು. ಸೊ ಯು ಕ್ಯಾನ್ ಸಿ ದರ್ ಆರ್ ಮೆನಿ ಪಾಯಿಂಟ್ಸ್, ಬಟ್ ಕೇಳಿರೋದು 3 ಮಾರ್ಕ್ಸ್ಗೆ. ಸೊ ಯಾರಾದರೂ ಒಂದು 6 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಬರೆದ್ರೇನೋ ಆಗುತ್ತೆ. ನೆಕ್ಸ್ಟ್ ಮಕ್ಕಳೇ, ಸೊ ಸೀನಿಯರ್ ಸಿಟಿಸನ್ಸ್ ಆರ್ ಪೆನ್ಷನರ್ಸ್ ವಿತ್ ಅ ಫಿಕ್ಸ್ಡ್ ಇನ್ಕಮ್ ಯೂಶಲಿ ಓಪನ್ ದಿಸ್ ಅಕೌಂಟ್. ಸೊ ಯಾವುದು ಅಂತ ಹೇಳಬೇಕು, ಕರೆಂಟಾ, ಸೇವಿಂಗ್ಸಾ, ರಿಕರಿಂಗಾ, ಫಿಕ್ಸ್ಡಾ? ಸೊ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಸ್ಥಿರ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ಸಾಮಾನ್ಯವಾಗಿ ಈ ಖಾತೆಯನ್ನು ತೆರೆಯುತ್ತಾರೆ. ಯಾವುದು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇಗ. ತಿಳಿಸಿದ್ರಾ? ಎಸ್. ಸೊ ಇಟ್ ಇಸ್ ಸೇವಿಂಗ್ಸ್ ಅಕೌಂಟ್. ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ಲ, ಸೊ ಪೆನ್ಷನ್ ಬರ್ತಾ ಇದೆ, ತಿಂಗಳು ಅಮೌಂಟ್ ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಇಸ್ ಸೇವಿಂಗ್ಸ್ ಅಕೌಂಟ್. ನೆಕ್ಸ್ಟ್ ಕ್ವೆಶನ್. ಆನ್ಸರ್ ಬಂದ್ಬಿಟ್ಟೆ ಮಕ್ಕಳೇ. ಎನಿವೇಸ್, ಸೊ ಐ ವಾಂಟ್ ಟು ಬಿಲ್ಡ್ ಅ ಹೌಸ್ ಇನ್ ಫ್ಯೂಚರ್ ಟು ಸೇವ್ ಮನಿ ಫ್ರಮ್ ನೌ ಆನ್. ವಾಟ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಐ ನೀಡ್ ಟು ಓಪನ್? ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಸಿಮಿಲರ್ ಕ್ವೆಶನ್ MCQ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಒನ್ ಮಾರ್ಕ್ ಕ್ವೆಶನ್ ಥರ ಕೊಟ್ಟಿದ್ದಾರೆ. ಆಯಿತಾ? ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ನಾನು ಅದೇ ರೀತಿ ಬರಿತೀನಿ ಆನ್ಸರು. ಸೊ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಮಸ್ಟ್ ಬಿ ಓಪನ್ ಟು ಸೇವ್ ಮನಿ ಟು ಬಿಲ್ಡ್ ಅ ಹೌಸ್ ಇನ್ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಮನೆ ಕಟ್ಟಲು ಹಣವನ್ನು ಉಳಿಸಲು ಆವರ್ತ ಠೇವಣಿ ಖಾತೆಯನ್ನು ತೆರೆಯಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಐ ವಾಂಟ್ ಟು ಬಿಲ್ಡ್ ಅ ಹೌಸ್ ಇನ್ ಫ್ಯೂಚರ್ ಟು ಸೇವ್ ಮನಿ ಫ್ರಮ್ ನೌ ಆನ್. ವಾಟ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಐ ನೀಡ್ ಟು ಓಪನ್? ಸೊ ಇಲ್ಲಿ ಇನ್ನು 5 ವರ್ಷಕ್ಕೆ ನಾನು ಕಟ್ಟಬೇಕು, ಇನ್ನು 2 ವರ್ಷಕ್ಕೆ ಕಟ್ಟಬೇಕು ಅಂತ ಇಲ್ಲ. ಆ ಥರ ಏನಾದರೂ ಕೇಳಿದರೆ ಅದು ಟರ್ಮ್ ಡೆಪಾಸಿಟ್ ಆಗಿಬಿಡೋದು, ಇಷ್ಟು ಅಂತ ಟೈಮು. ಬಟ್ ಇಲ್ಲಿ ಫ್ಯೂಚರ್ ಅಂತ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಆಯಿತಾ? ಸೊ ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕಾಗಿ ಭವಿಷ್ಯದಲ್ಲಿ ಅಂತ ಹೇಳಿದ್ದಾರೆ.
ಆಯಿತಾ. ಅದಕ್ಕಾಗಿ ಯಾವ ಬ್ಯಾಂಕ್ ಖಾತೆಯನ್ನು ನಾನು ತೆರಿಬೇಕು ಅಂತ ಕೇಳ್ತಾ ಇರೋವಂಥದ್ದು. ಎಸ್ ಮಕ್ಕಳೇ, ಸೊ ದೀಸ್ ವರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಾನು ಅಪ್ಡೇಟೆಡ್ ಕ್ವೆಶನ್ಸ್ ಅಂದರೆ ಲಾಸ್ಟ್ ಇಯರ್ ಬಂದಿರುವಂಥ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ MQPCಲ್ಲಿ ಬಂದಿರುವಂಥ ಕ್ವೆಶನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದಿ ಅಪ್ಡೇಟೆಡ್ ವರ್ಷನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸಿಂದ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಈ ಥರದ್ದೇ ಚಾಪ್ಟರ್ಸು, ಇನ್ನಷ್ಟು ಚಾಪ್ಟರ್ಸು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬೇಕು ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.